ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಇವತ್ತು ನಾನು ಮಟನ್ ಪುಂಡಿ ಮಸಾಲೆ ಮಾಡ್ಕೊತಾ ಇದ್ದೀನಿ ಟಿಫನ್ಗೆ. ಅರ್ಧ ಕೆಜಿ ಕುಚ್ಚಲಕ್ಕಿನ ನೆನೆಸ್ಕೊಂಡಿದ್ದೆ, ಜಾರಲ್ಲಿ ಸೇರಿಸ್ಕೊತಿದ್ದೀನಿ ತೊಳೆದು. ಒಂದು ಸ್ಪೂನಷ್ಟು ನಾನು ಉಪ್ಪು ಮತ್ತು ಒಂದು ಕಪ್ಪಷ್ಟು ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ರವೆ ಥರ. ಒಂದು ಅಗ್ಲನ್ ಪಾತ್ರೆಯಲ್ಲಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಗ್ಯಾಸ್ ಮೇಲೆ ಇಟ್ಟು ಅದೊಂಚೂರು ಬಿಸಿ ಮಾಡಬೇಕಾಗುತ್ತೆ, ಹಾಗಾಗಿ ಇನ್ನು ಮಿಕ್ಕಿದ ಅಕ್ಕಿನೂ ಕೂಡ ರುಬ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ಒಂದು 2 ನಿಮಿಷ ಈ ಥರ ನಾನು ಸ್ಪೂನ್ ಆಡಿಸ್ತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಗಟ್ಟಿ ಆಗಬೇಕು, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಗಟ್ಟಿ ಆಗಬೇಕು, ಉಂಡೆ ಕಟ್ಕೋಬೇಕಲ್ಲ. ನೋಡಿ, ಈ ಥರ ಆಗಬೇಕು. ನಾನು ದೋಣಿ ಶೇಪಲ್ಲಿ ಚಿಕ್ಕದಾಗಿ ಉಂಡೆ ಕಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವ ಶೇಪಲ್ಲಿ ಬೇಕಾದ್ರೆ ಇದನ್ನು ರೆಡಿ ಮಾಡ್ಕೋಬೋದು. ನನಗೆ ಈ ಥರ ಶೇಪ್ ಇಷ್ಟ, ಹಾಗಾಗಿ ನಾನು ಈ ಶೇಪಲ್ಲಿ ಇದು ಕುಚ್ಚಲಕ್ಕಿಯಲ್ಲಿ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದನ್ನು ಒಂದು 20 ನಿಮಿಷ ಬೇಯಿಸ್ಕೊತೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಒಂದು 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕ್ಕೊಂಡು, ಗರಂ ಮಸಾಲೆ 1 ಸ್ಪೂನು, 1.5 ಸ್ಪೂನಷ್ಟು ಪೇಪರ್ ಪೌಡ್ರು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಬೇಯಿಸ್ಕೊಂಡು ಬರ್ತೀನಿ. ಇವಾಗ ಸ್ವಲ್ಪ ಸಣ್ಣನೇ ಇರಲಿ ಈ ಮಸಾಲೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊತೀನಿ. ಬೆಂದಿದೆ ನೋಡಿ, ಇದು ಬೆಂದಿದೆ, ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ. ಅದು ಬೇಯೋ ಮುಂಚೆನೇ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ. ಬೆಂದಾದ್ಮೇಲೆ ಅಂತೂ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ನೋಡೋಕ್ಕೆ ಖುಷಿ ಆಗ್ತಾ ಇರುತ್ತೆ. ಆ ಥರ ಫುಡ್ ಇದು. ಕುಚ್ಚಲಕ್ಕಿ ಅಲ್ವಾ, ಹಾಗಾಗಿ ಆ ಥರ ಅಂಟಲ್ಲ ಅದು. ಇಲ್ಲಿ ಈರುಳ್ಳಿನ ನಾನು ಸ್ವಲ್ಪ ಬಿಸಿಗೆ ಹಾಕ್ಕೊಂಡಿದ್ದೀನಿ, ಒಂದು ಸೈಡ್ ಇರಲಿ. ಮತ್ತು ಜೀರಿಗೆ, ಕರಿಬೇವು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಎಲ್ಲನೂ ಒಂದು 2 ನಿಮಿಷ ರೋಸ್ಟ್ ಮಾಡ್ಕೊತೀನಿ. ಖಾರದ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಒಂದು ಸೇರಿಸ್ಕೊಂಡು ಒಂದು 2 ನಿಮಿಷ ನಾನು ಅದನ್ನು ರೋಸ್ಟ್ ಮಾಡಿಕೊಂಡು, ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಸೇರಿಸ್ಕೊಂಡು 5 ನಿಮಿಷ ಇದನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ನಾನಿಲ್ಲಿ ಮಟನ್ ತೊಗೊಂಡಿದ್ದೀನಿ, ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಮಟನ್ನ. ನೀವು ಬೇಕಾದರೆ ಕೈಮಾ ಕೂಡ ಸೇರಿಸ್ಕೋಬೋದು. ನೋಡಿ, ರೋಸ್ಟ್ ಆಗಿದೆ. ಮಟನ್ ಹಾಕಿದ ಮೇಲೆ ಒಂದು 10 ನಿಮಿಷ ನಾನು ರೋಸ್ಟ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕಷ್ಟು ಸೇರಿಸ್ಕೊಂಡಿದ್ದೀನಿ. 1/4 ಲೀಟ್ರಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ಇದು ಮಟನ್ ಬೇಯಿಸಿರೋ ಅಂಥ ಸೂಪು, ಅದಕ್ಕೆ ಸೇರಿಸಿದ್ದೀನಿ ನಾನು. ಒಂದು 5-10 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿಯೋ ಟೈಮಲ್ಲಿ ನಾನು ಮಾಡಿಟ್ಟಿರೋ ಅಂಥ ಪುಂಡಿನೂ ಕೂಡ ಇದಕ್ಕೆ ನಾನು ಸೇರಿಸ್ತೀನಿ. ಸೇರಿಸಿ ಆದಮೇಲೆ ಪುಂಡಿ ಕೂಡ ಒಂದು 5 ನಿಮಿಷ ಅದರಲ್ಲೇ ಬೇಯಬೇಕಾಗುತ್ತೆ. ಒಂದು ಸಖತ್ತಾಗಿತ್ತು ಟೇಸ್ಟು ಮಾತ್ರ. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ. ಯಾವಾಗೂ ತಿಂಡಿ ತಿಂತಾ ಇರ್ತೀವಲ್ಲ, ಅಂದರೆ ಇದು ತುಂಬ ವರ್ಷದಿಂದ ತಿಂದಂಥ ಫುಡ್ಡು. ನಾನು ಒಂದು ಸಲ ಟ್ರೈ ಮಾಡಿ. ಈ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ ಎಲ್ಲರಿಗೂ ನೀವು ಶೇರ್ ಮಾಡಿ. ಎಲ್ರಿಗೂ ಬಾಯ್.
ಓಕೆ ಮಮ್ಮಿ, ಬಾಯ್. ಇದೆಲ್ಲ ಓಕೆ ಮಮ್ಮಿ.